ಎಲ್ಲ ನನ್ನ ಪ್ರೀತಿಯ RR ಕನಸುಗಳ ಕಾರ್ಖಾನೆಯ ಚಂದಾದಾರರಿಗೆ ನಿಮ್ಮ ರಘುರಾಮ್ ಮಾಡುವ ನಮಸ್ಕಾರಗಳು. ಇದೊಂದು ವಿಶೇಷವಾದ ಸರಣಿನ ಪ್ರಾರಂಭ ಮಾಡ್ತಾ ಇದ್ದೀನಿ. ಅಂದರೆ ನನಗೆ ತುಂಬ ದೊಡ್ಡ ಒಂದು ಆಸೆ ಇತ್ತು, ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಟ, ನಿರ್ದೇಶಕ, ನಿರ್ಮಾಪಕ, ವಾಟ್ ನಾಟ್ ಶ್ರೀ ದ್ವಾರಕೀಶ್ ಅವರ ಒಂದು ಜೀವನದ ಕಥೆನ ದಾಖಲಿಸಬೇಕು, ನಾನು ಅವ್ರನ್ನ ಸಂದರ್ಶನ ಮಾಡಬೇಕು ಅಂತ. ಬಟ್ ಅದಕ್ಕೆ ದೇವರು ಯಾಕೋ ನನಗೆ ಅವಕಾಶ ಮಾಡಿಕೊಳ್ಳಲಿಲ್ಲ. ಹಾಗಂತ ನಾನು ನಿರಾಸೆ ಆಗಲಿಲ್ಲ. ದ್ವಾರಕೀಶ್ ರವರ ತಂಗಿಯ ಗಂಡ, ಅಂದರೆ ನಮ್ಮ ಚಿತ್ರರಂಗದ ಮತ್ತೊಬ್ಬ ಹೆಮ್ಮೆಯ ಸದಭಿರುಚಿಯ ಸದ್ಗುಣದ ನಿರ್ದೇಶಕರು ಶ್ರೀ ಭಾರ್ಗವ ಅವರು. ಶ್ರೀ ಭಾರ್ಗವ ಅವರ ಮೂಲಕ ನಾ ಕಂಡ ದ್ವಾರಕೀಶ್ ಅಂತ ದ್ವಾರಕೀಶ್ ಸರ್ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಭಾರ್ಗವ ಸರ್ ಅವರು ಚಿಕ್ಕ ವಯಸ್ಸಿಂದ ನೋಡಿದಂಥ ದ್ವಾರಕೀಶ್ನ ಇಲ್ಲಿವರೆಗೂ ದ್ವಾರಕೀಶ್ ಅವರ ಸಾಧನೆಗಳು, ಅವರ ಜೀವನದ ವೇದನೆಗಳು, ನೋವು, ನಲಿವು ಎಲ್ಲನೂ ಒಂದೊಂದಾಗಿ ಬಿಚ್ಚಿಡ್ತಾ ಹೋಗ್ತಾರೆ. ಸೊ ಈ ಒಂದು ಪ್ರಯತ್ನ ನಿಮಗೆ ಖುಷಿ ಕೊಡುತ್ತೆ ಅಂತ ಅನ್ಕೊತೀನಿ. ಯಾಕೆಂದರೆ ಈ 101 ನೆನಪಿನಲ್ಲಿ ಬರೀ ಭಾರ್ಗವ ಸರ್ ಮಾತ್ರ ಇರ್ತಾರೆ. ಭಾರ್ಗವ ಸರ್ ಜೊತೆಗೆ ನಮ್ಮ ದ್ವಾರಕೀಶ್ ಸರ್ ಅವರ ನೆನಪುಗಳು ಸದಾ ಸದಾ ಯಾವಾಗಲೂ ಜೀವಂತವಾಗಿರುತ್ತೆ ಅಂತ ಹೇಳ್ತಾ ಓವರ್ ಟು ಭಾರ್ಗವ ಸರ್. 101 ನೆನಪು. ನಮಸ್ಕಾರ. ಬಹಳ ದಿವಸದಿಂದ ನನ್ನ ಮಿತ್ರ ದ್ವಾರಕೀಶ್ದೊಂದು ಪ್ರೋಗ್ರಾಮ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ದರು. ಹಾಗೂ ಇವತ್ತು ಮಾಡೋಣ, ಆಗ ಮಾಡೋಣ, ಹೀಗೆ ಮಾಡೋಣ ಅಂತಲೇ ಅದು ಹಾಗೆ ಸ್ವಲ್ಪ ಮುಂದೆ ಹೋಗಿ ಇವತ್ತಿನ ದಿವಸ ದ್ವಾರಕೀಶ್ ಅವ್ರ ಕಾರ್ಯಕ್ರಮ ಮಾಡೋದಕ್ಕೆ ನಾನು ನಿಮ್ಮ ಮುಂದೆ ಕೂತಿದ್ದೇನೆ. ಎಲ್ಲಿವರೆಗೂ ನನ್ನ ಕೈಯಲ್ಲಿ ಸಾಧ್ಯನೋ, ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟರ ಮಟ್ಟಿಗೆ ನಾನು ನಿಮಗೆ ತಿಳಿಸ್ತೀನಿ. ಬಟ್ ಅಕಸ್ಮಾತ್ ಅದರಲ್ಲೇನಾದ್ರು ಒಂದು ಸ್ವಲ್ಪ ಇಂಚು ಮುಂಚು ತಪ್ಪು ಆಗಿದ್ದರೆ ಕೂಡ ದಯವಿಟ್ಟು ಕ್ಷಮಿಸ್ಬಿಡಿ. ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮಾತಾಡ್ತಾ ಇರ್ತೀವಿ, ಏನೋ ಮಾತು ಬಂದ್ಬಿಡುತ್ತೆ. ಯಾಕೆಂದರೆ ಯಾವುದೂ ಪ್ರಿಪರೇಷನ್ ಏನೂ ಇರೋದಿಲ್ಲ. ಕ್ಯಾಮ್ರಾ ನೋಡ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ. ಅದರಿಂದ ಅಪ್ಪಿ ಒಂಚೂರು ಎಡವಿದ್ರೆ ದಯವಿಟ್ಟು ಅದನ್ನು ಮಿಸ್ಟೇಕ್ ಮಾಡ್ಕೋಬೇಡಿ, ಎಬ್ಬಿಸ್ಬಿಡಿ ನನ್ನ. ದ್ವಾರಕೀಶ್ ಹೇಳಿದ್ರೆ ಅಪ್ರತಿಮ ಸಾಹಸವಂತ, ಛಲಗಾರ, ಹಠವಾದಿ, ತನಗೇನು ಬೇಕೋ ಅದನ್ನು ಸಾಧಿಸಬಲ್ಲ ಆ ಥರದ ವ್ಯಕ್ತಿ. ಒಂದೇನು ಅಂತ ಹೇಳಿದ್ರೆ, ನನಗೂ ದ್ವಾರಕೀಶ್ಗೂ ಒಂದು ರೀತಿ, ನಾನು ಡೈರೆಕ್ಟ್ರು, ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಅವರೇನೆ, ಅದೆಲ್ಲ ಪ್ರಶ್ನೆ. ಬಟ್ ದ್ವಾರಕೀಶ್ ಅವರು ನನಗೇನಾಗಬೇಕು ಅನ್ನೋದನ್ನು ನಾನು ಮೊದಲು ಹೇಳಬೇಕು. ದ್ವಾರಕೀಶ್ ಅವರ ತಾಯಿ ನನಗೆ ಸೋದರತ್ತೆ. ದ್ವಾರಕೀಶ್ ನನಗಿಂತ 2 ವರ್ಷ ಚಿಕ್ಕವನು. ದ್ವಾರಕೀಶು, ಅವರ ಅಣ್ಣಂದರು, ಅವರೆಲ್ಲ, ಆಮೇಲೆ ನನ್ನ ಹೆಂಡತಿ, ಆದಮೇಲೆ ದ್ವಾರಕೀಶ್ ತಂಗಿ, ಈಗ ಸದ್ಯಕ್ಕೆ ನನ್ನ ಹೆಂಡತಿ, ಎಲ್ಲನೂ ಹುಟ್ಟಿದ್ದು ಹುಣಸೂರಿನಲ್ಲಿ ಒಂದು ಮನೆಯಲ್ಲಿ, ಅಲ್ಲೊಂದು ಬಾಣಂತಿ ಕೋಣೆ ಅಂತ ಇರೋದು, ಅದು ಲೇಬರ್ ವಾರ್ಡ್ ಅಂತ ಹೇಳೋದು. ಮತ್ತು ಅಲ್ಲೇ ಭಾಳ ಜನ ಹುಟ್ಟಿರೋದು. ಅದು ನಂಗೆ ತಿಳಿದ ಮಟ್ಟಿಗೆ ನಮ್ಮ ಸಂಸಾರದಲ್ಲಿ ಯಾರು ಇರಿದ್ರು ಎಲ್ಲರೂ ಅಲ್ಲೇ ಹುಟ್ಟಿರೋದು. ದ್ವಾರಕೀಶ್ ಅಣ್ಣಂದ್ರೆ 2, ದ್ವಾರಕೀಶ್ ತಂಗಿ, ನಾನು, ನಮ್ಮ ಅಕ್ಕ, ನನ್ನ ತಮ್ಮಂದ್ರು ಎಲ್ಲರೂ ಅಲ್ಲೇ ಹುಟ್ಟಿರೋದು, ಆ ಲೇಬರ್ ವಾರ್ಡಲ್ಲಿ. ನಂತರ ದ್ವಾರಕೀಶ್ ಅವರು ಮೈಸೂರು, ಅವ್ರ ತಂದೆ ತಾಯಿ ಎಲ್ಲ ಇದ್ದಿದ್ದು ಮೈಸೂರಲ್ಲೇ. ಅವ್ರ ತಂದೆ ಲಾಯರ್ ಅಂದರೆ ಅವ್ರಿಗೊಂದು ಟೈಟ್ಲ್ ಬೇರೆ, ಏನಂದರೆ ಬಂಗ್ಲೆ ಅಂತ. ಬಂಗ್ಲೆ ಅವರು ಕೃಷ್ಣರಾಯರು ಅಂತ ಒಬ್ಬರಿದ್ರು, ಅವ್ರ ಅಣ್ಣ, ಅಂದರೆ ದ್ವಾರಕೀಶ್ ಅವ್ರ ದೊಡ್ಡಪ್ಪ, ಅವರು ಬಂಗ್ಲೆ ಕೃಷ್ಣರಾಯರ್ ಅಂತಲೇ ಹೆಸರು. ಸೊ ಆ ಬಂಗ್ಲೆ ಫ್ಯಾಮಿಲಿಗೆ ಬಂದ್ಬಿಡ್ತು. ಈಗ ನಮ್ಮ ದ್ವಾರಕೀಶ್ ಹೆಸರಲ್ಲೂ ಕೂಡ ಅದು ಬಂಗ್ಲೆ ಇದ್ದೇ ಇದೆ. ಅವ್ರ ತಂದೆ ಹೆಸರಲ್ಲಿ ಬಂಗ್ಲೆ ಇದ್ದೇ ಇತ್ತು. ಅವ್ರ ಮನೆ ಎಲ್ಲಿತ್ತು ಅಂತ ಹೇಳಿದ್ರೆ, ಮೊದಲು ಹೇಳೋದಾದರೆ, ಈ ಮೈಸೂರಲ್ಲಿ ಕ್ಲಾಕ್ ಟವರ್ ಇದೆ. ಕ್ಲಾಕ್ ಟವರ್ ಹತ್ತಿರ ಒಂದು ಹಿಂಭಾಗದಲ್ಲೇ ಮಹಡಿ ಮೇಲ್ಗಡೆ ಇದ್ದರು ಅವರು. ಅಲ್ಲಿ ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ಯಾಕೆ ನಾನು ಚಿಕ್ಕವನು, ನನಗೂ ದ್ವಾರಕೀಶ್ಗೂ ಅಂತರ ಏನು ಅಂತ ಹೇಳಿದ್ರೆ ಕೇವಲ 2 ವರ್ಷ. 2 ವರ್ಷ ನಾನು ದೊಡ್ಡವನು, 2 ವರ್ಷ ಅವನು ಚಿಕ್ಕವನು. ಅವನ ಬೆಳವಣಿಗೆ ಎಲ್ಲ ನಾನು ಚಿಕ್ಕದಿಂದ ನಾನು ನೋಡ್ಕೊಂಬಂದಿದ್ದೇನೆ. ಯಾಕೆಂದ್ರೆ ನಾವು ರಜಾಕ್ಕೆ ಬಂದಾಗೆಲ್ಲನೂ ನಾವು ಹುಣಸೂರಿಂದ ಮೈಸೂರಿಗೆ ಹೋಗ್ತಾ ಇದ್ದರೆ ನಾವು ಅವ್ರ ಮನೇಲೇ ಇರ್ತಿದ್ವಿ. ಯಾಕೆ ನಮ್ಮ ಸೋದರತ್ತೆ ಮನೆ ಅದು ನಮಗೊಂದು ಸ್ವಲ್ಪ ಪ್ರೀತಿ ಜಾಸ್ತಿ, ವಾತ್ಸಲ್ಯ ಜಾಸ್ತಿ, ಅವ್ರ ಮನೆಗೆ ಹೋಗೋವು. ಆಗ ಅವ್ರಿಗೆ ಈ ಶ್ರೀರಂಗಪಟ್ಟಣ ಹತ್ರ ಜಮೀನಿತ್ತು, 4 ಎಕರೆನೋ 8 ಎಕರೆನೋ ಜಮೀನು. ಆ ಜಮೀನಲ್ಲಿ ಭತ್ತ ಬೆಳೆಯೋರು. ಆ ರೈತರು ತಂದು ಅವ್ರ ಮನೆಗೆ ಭತ್ತ ಹಾಕುವಾಗ ನಾವು ಎಲ್ಲ ಟೈಮಲ್ಲಿ ಇರ್ತಿದ್ವು, ನಮಗೆ ರಜಾ ಇರೋದು, ಆ ಟೈಮಲ್ಲಿ ಇರೋರು, ನಾವು ಹೋಗೋವು. ನಮಗೆಲ್ಲ ಏನು ಅಂತ ಹೇಳಿದ್ರೆ, ಅವರು ಭತ್ತ ಮೂಟೆಗಟ್ಟಲೆ ಬರೋದು. ನಮ್ಮ ಮಾವ ಏನು ಮಾಡಿದರು ಅಂದರೆ, ಈ ಮೆಟ್ಲಿರುತ್ತಲ್ಲ, ಮೆಟ್ಲಲ್ಲೇ ಕಂಪ್ಲೀಟ್ ಒಂದು ಗೋಡೌನ್ ಥರ ಮಾಡಿಬಿಟ್ರು. ಮೇಲ್ಗಡೆ ಆ ಮೆಟ್ಲು ಟಾಪ್ ತೆಗೆದ್ರೆ ಅದು ಗೋಡೌನ್, ಅದು ಭತ್ತಗಳೆಲ್ಲ ಅಲ್ಲಿ ಹಾಕೋರು. ಒಂದು ದೊಡ್ಡ ಮಂಚ ಇರೋದು, ಆ ಮಂಚದ ಮೇಲೆ ಕೆಳಗಡೆ ಭತ್ತ
ಇದು ಸ್ಟೋರ್ ಮಾಡೋಕ್ಕೆ ಆಗೋದು. ಯಾಕಂದ್ರೆ ಆವಾಗೆಲ್ಲ ಅಕ್ಕಿ ಹಳೇದಾಗಬೇಕು ಅನ್ನೋಕ್ಕೋಸ್ಕರ ಭತ್ತನ ಸ್ಟೋರ್ ಮಾಡಿಬಿಡೋರು. ಆ ಥರ ಇದ್ದಾಗ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಲ್ಲಿ ರೈತರಿಗೆ ಬಂದಾಗ ನಮ್ಮ ಅತ್ತೆ, ನನ್ನ ಹೆಂಡತಿ ತಾಯಿ, ದ್ವಾರಕೀಶ್ ತಾಯಿ ಆಲೂಗೆಡ್ಡೆ ಈರುಳ್ಳಿ ಹುಳಿ ಮಾಡೋರು, ಸಾಂಬಾರು ಮಾಡೋರು. ನಾವು ಹುಳಿ ಅಂತೀವಿ, ಬ್ರಾಹ್ಮಣರು ದಯವಿಟ್ಟು ಕ್ಷಮಿಸಬೇಕು. ಸಾಂಬಾರು ಮಾಡೋರು. ಆ ಸಾಂಬಾರು ರುಚಿ ಇವತ್ತೊಂದು ದಿವಸ ಅನ್ಕೊಂಡು ನನ್ನ ನಾಲ್ಗೆಲೇ ಇದೆ, ಅಷ್ಟು ಚೆನ್ನಾಗಿ ಮಾಡೋರು. ಅದು ಜ್ಞಾಪಕ ನಮಗೆ. ಯಾವಾಗ ನಮ್ಮ ಅತ್ತೆ ಮನೆಗೆ ಹೋಗ್ತೀವೋ, ಯಾವಾಗ ನಾವು ಅದು ತಿಂತೀವೋ ಅನ್ನೋದೇ ನಮಗೆ. ದ್ವಾರಕೀಶ್ ಮನೆಗೆ ಹೋದಾಗ ದ್ವಾರಕೀಶ್ ಅವನು ಆವಾಗ ತುಂಬ ಚಿಕ್ಕವನು. ಅವನೇನು ಚಿಕ್ಕ ವಯಸ್ಸಿಂದಲೇ ಏನು ಅಂದರೆ ಚಟಾಕಿ ಅವನು. ಯಾವಾಗಲೂ ತಮಾಷೆ ಮಾಡೋದು, ಹಾಸ್ಯ ಮಾಡೋದು, ಆ ಥರದವನು. ಅವನು ಏನಂತ ಹೇಳಿದ್ರೆ, ಈ ಹೆಣ ಗಿಣ ಏನಾದ್ರು ಬಂದು ತಮಟೆ ಹೊಡ್ಕೊಂಡು ಹೋಗ್ತಾರೆ, ಅದು ಕಂಡ್ರೆ ಅವನಿಗೆ ಹೆದರಿಕೆ. ಸೊ ಅದಕ್ಕೋಸ್ಕರ ಏನು ಮಾಡವ, ಆದರೆ ಹೋಗವ, ಇಲ್ಲದ್ರೆ ಹೋಗ್ತಾರಿಲ್ಲ. ಇವಾಗ ಒಂದು ಪ್ರಸಂಗ ಭಾಳ ಚೆನ್ನಾಗಿದೆ, ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಊಟ ಮಾಡ್ತೇವೆ, ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತೇವೆ, ನಾನು ಇದ್ದೀನಿ, ಊಟ ಮಾಡ್ತಾ ಇದ್ದೀವಿ. ಊಟ ಮಾಡ್ತಿರೋ ಟೈಮಲ್ಲಿ ಹೆಣ ಬಂದ್ಬಿಡ್ತು. ಡಮ್ ಹೊಡ್ಕೊಂಡು ಬಂದ ತಕ್ಷಣವೇ ಇನ್ನು ಎಲ್ಲರೂ ಒಂದು ಕ್ಯೂರಿಯಾಸಿಟಿ ಏನು ಅಂದರೆ, ಹೆಣ ಬಂತು ಅಥವಾ ದೇವ್ರು ಬಂತು, ಏನು ಬಂತು ಅಂದ್ರೆ ಓಡ್ ಹೋಗಿ ನೋಡೋದೇನೆ. ಸೊ ಊಟ ಮಾಡ್ತಿದ್ದವ್ರು ಎಲ್ಲರೂ ಆ ಎಂಜಲ್ ಕಾಯಿನ ಹಿಡ್ಕೊಂಡಿದ್ದಾನೆ, ನೋಡೋಕೆ ಹೋದರು. ಅಲ್ಲಿ ನೋಡಿದ್ರೆ ಹೆಣನ ಎಲ್ಲರೂ ನೋಡ್ತಾ ಇದ್ದಾರೆ ಅದು ಹೋಗೋವರೆಗೂ. ಇವನೇನು ಮಾಡ್ದ, ಪಕ್ಕದಲ್ಲಿ ಊಟ ಮಾಡ್ತಿದ್ದವರೆಲ್ಲ ಎದ್ದು ಹೋದ್ರಲ್ಲ, ಅವ್ರ ತಟ್ಟೆಯಲ್ಲಿ ಹೋಳು ಅಂತೀವಿ ನಾವು. ನೀವೆಲ್ಲ ತರಕಾರಿ, ಈ ಸಾಂಬಾರಿಗೆ ಅಥವಾ ಹುಳಿಗೆ ಇದು ವೆಜಿಟೇಬಲ್ಸ್ ಇರುತ್ತಲ್ಲ, ಕಾಯಿ ಅಂತೀವಲ್ಲ, ಅದನ್ನು ಪಕ್ಕದ ತಟ್ಟೆಯಲ್ಲಿ ಅದು ಬಿಟ್ಬಿಟ್ಟು ನೋಡೋಕೆ ಹೋಗಿದ್ದರೆ, ಆ ಪಕ್ಕದ ತಟ್ಟೆಯಲ್ಲಿ ಇರುತ್ತಲ್ಲ ಈ ವೆಜಿಟೇಬಲ್ಸ್ ಎಲ್ಲ, ಅದೆಲ್ಲ ತೆಗೆದು ತನ್ನ ತಟ್ಟೆ ಹಾಕೊಂಬಿಡುವ. ಇವ್ರು ಎದ್ರ ಬಂದು ನೋಡಿದ್ರೆ ಎಟ್ಟ ಏನು ಇಲ್ವಲ್ಲ ಅಂತ ಅಷ್ಟರಲ್ಲಿ ಇವ್ನು ತಿಂದುಬಿಟ್ಟಿರೋನು. ಅಷ್ಟು ಟಕ್ಕಲ್ಲಿ ಎಲ್ಲನೂ ತೆಗೆದುಬಿಡುವ, ಎಲ್ಲ ಮಾಡಿಬಿಡುವ, ತಿಂದುಬಿಡುವ. ಆ ಥರದವನು ಮೊದಲಿಂದ ಚಿಕ್ಕ ವಯಸ್ಸಲ್ಲಿಂದನೂ ಈ ತರಲೇನೇ ಅವನು. ಆಮೇಲೆ ಏನೋ ಅವನು ಓದ್ದ ಸ್ವಲ್ಪ ಪ್ರೈಮರಿ ಸ್ಕೂಲ್ನ ಮೈಸೂರಲ್ಲಿ ಝೂ ಗಾರ್ಡನ್ ಇದೆ. ಝೂ ಗಾರ್ಡನ್ ಇರೋದು ಇಟ್ಕೆಗೂಡು ಅನ್ನೋ ಏರಿಯಾ ಅದು. ಆ ಇಟ್ಕೆಗೂಡಲ್ಲೇ ಪ್ರಾಥಮಿಕ ಶಾಲೆಯನ್ನು ಮುಗಿಸ್ತಾ, ಅದಾದ ಮೇಲೆ ಮೈಸೂರಲ್ಲಿ ಒಂದು ಬನಮಯಾಸ್ ಹೈಸ್ಕೂಲ್ ಅಂತ ಇದೆ. ಬನಮಯಾಸ್ ಹೈಸ್ಕೂಲಲ್ಲಿ SLC ಮಾಡ್ದ. SLC ಮಾಡಿದ್ಮೇಲೆ ಇದಕ್ಕೆ PUC, ಆವಾಗ ಇಂಟರ್ಮೀಡಿಯೇಟಿಂದ ಚೇಂಜ್ ಆಗಿ PUC ಬಂತು. ನಾನು ಇಂಟರ್ಮೀಡಿಯೇಟ್ ಓದಿದೆ. ನಾನು 2 ವರ್ಷ ಇಂಟರ್ಮೀಡಿಯೇಟ್ ಓದ್ಮೇಲೆ PUC ಬಂದಾಗ ದ್ವಾರಕೀಶ್ PUCಗೆ ಬಂದ. ಸೊ ನಾನು ಶಾರದಾ ವಿಲಾಸ್ ಕಾಲೇಜಲ್ಲೇ ಓದ್ತಾ ಇದ್ದೆ. ಅವನು PUCಗೆ ಕೂಡ ಶಾರದಾ ವಿಲಾಸ್ ಕಾಲೇಜ್ಗೆ ಬಂದ. ಬಟ್ ಏನು ಅಂತ ಹೇಳಿದ್ರೆ, ಅವನು ಹೇಗೆ ವಯಸ್ಸು ಬೆಳೀತಾ ಇದ್ನೋ ಹಾಗೆ ಅವನ ಹಾಸ್ಯ ಪ್ರವೃತ್ತಿನೂ ಹಾಗೆ ಬೆಳೆಯೋಕ್ಕೆ ಶುರು ಆಯಿತು. ಚಿಕ್ಕ ಇದರಲ್ಲಿ ನಾಟಕದಲ್ಲಿ ಪಾಠ ಮಾಡೋದು, ಈ ಥರದಲ್ಲಿ ಮಾಡೋದು. ಆಮೇಲೆ ಯಾವ ಸ್ಕೂಲೋ ಕಾಲೇಜಲ್ಲಿ ಯಾವ ಕಾರ್ಯಕ್ರಮ ಇದ್ದರೂ ಕೂಡ ಆ ಕಾರ್ಯಕ್ರಮ ಹೋಗಿ ಪಾಠ ಮಾಡಿಬಿಡೋದು. ಅಲ್ಲಿರೋ ಮೇಷ್ಟ್ರುಗಳು, ಲೆಕ್ಚರರು ಅವ್ರನ್ನೆಲ್ಲ ಹೇಳ್ಕೊಂಡು ಪಾಠ ಹಾಕ್ಬಿಟ್ಟು ಅವ್ರಿಗೆಲ್ಲನೂ ರೋಲ್ಗಳು ಕೊಟ್ಬಿಡವ. ಯಾಕೆಂತ ಹೇಳಿದ್ರೆ, ಮುಂದೆ ಇವನು ಪರೀಕ್ಷೆ ಬರೆದಾಗ ನಂಬರೆಲ್ಲ ಅವ್ರು ಕೊಡಬೇಕಲ್ಲ, ಅದಕ್ಕೋಸ್ಕರ ಅವನ್ನೆಲ್ಲ ತೆಗೆದು ಬುಟ್ಟಿಗೆ ಹಾಕೊಂಡ್ಬಿಡ್ತಿದ್ದ. ಅದು ಎಲ್ಲಿಂದ ಅವ್ನು ಚಿಕ್ಕ ವಯಸ್ಸಿಂದನೂ ಅದು ಮಾಡ್ತಾ ಕೊನೆಗೆ ಇವನ್ ಮುಂದೆ ಹೇಳ್ತೀನಿ ನಾನು, LAE ಓದ್ದ, ಆಟೋಮೊಬೈಲ್ ಇಂಜಿನಿಯರ್ ಓದಾಗಲೂ ಕೂಡ ಅದೇನೇ ಮಾಡ್ದೆ. ಅವ್ನಿಗೆ ಏನು ಅಂದರೆ, ಮೈಸೂರಲ್ಲೇ ಇದ್ದರೆ ಮೈಸೂರಲ್ಲೇ ಇರೋರಿಗೆ ಏನು ಅಂತ ಹೇಳಿದ್ರೆ, ದಸರಾ ಹಬ್ಬ ಇದೆಯಲ್ಲ, ದಸರಾ ಅದು ಒಂದು ಹಬ್ಬ. ಅದು ಆ ಊರ ಜನಗಳಿಗೆ ಅಷ್ಟೇ, ಎಲ್ರಿಗೂ ಬೇರೆ ಇದ್ದೇ ಇರುತ್ತೆ. ಅದು ನವರಾತ್ರಿ ಅದು ಇದು ಅಂತಲ್ಲ. ಮೈಸೂರು ಆಮೇಲೆ ಇದ್ದವರು ನಾವು ಅಲ್ಲಿಯವರೇ ಆದ್ದರಿಂದನೇ, ಅವರೆಲ್ಲ ಅಲ್ಲಿಯವರೇ ಆದ್ದರಿಂದ ಇದಕ್ಕೆ ಹೋಗೋದು, ಪ್ರೊಸೆಷನ್ಗೆ ಹೋಗೋದು. ಆಮೇಲೆ ಅರಮನೆ ಲೈಟ್ ಹಾಕ್ಬಿಡೋರು, ಅರಮನೆ ಲೈಟು. ಆಮೇಲೆ ಏನಂದರೆ, ಅರಮನೆಗೆ ಡ್ಯೂಟಿ ಚೇಂಜ್ಗೋಸ್ಕರ ಸೈನಿಕರು, ಸಿಪಾಯಿಗಳು ಹೋಗೋರು. ಸಿಪಾಯಿ ಏನಂತಾರೆ, ಸ್ವಲ್ಪ 11:30 12 ಗಂಟೆಗೆ ಒಂದು 12 ಕುದುರೆಗಳು ಮನೆ ಮುಂದೆ ಹೋಗೋದು. ಆಮೇಲೆ ಡ್ಯೂಟಿ ಮುಗಿಸ್ಕೊಂಡು ಬೇರೆ ಶಿಫ್ಟ್ ಮುಗಿಸ್ಕೊಂಡು 12 ಕುದುರೆ ಬರೋದು. ಇದೆಲ್ಲ ನೋಡೋಕ್ಕೆ ಭಾಳ ಚೆನ್ನಾಗಿರೋದು. ಆ ಕುದುರೆಗಳ ಸೌಂಡು, ಅದು ಇದು. ಎಲ್ಲರೂ ಕೂಡ ನಾವು ಮನೇಲಿದ್ದವರೆಲ್ಲ ನೇರ ಬಂದು ಆ ಝೂ ಗಾರ್ಡನ್ ಎದುರುಗಡೆ, ಇವತ್ತು ಕೂಡ ಅದೇ ಝೂ ಗಾರ್ಡನ್ ಎದುರುಗಡೆನೇ ಅದೆಲ್ಲ 12 ಕುದುರೆ ಪಾಸ್ ಆಗೋದು. ಆಮೇಲೆ ಅಲ್ಲಿ ಹೋಗಿ ಅರಮನೆಯಲ್ಲಿ ಆ 12 ಡ್ಯೂಟಿ ಅದು ಹಳೆ ಇರ್ತಲ್ಲ, ಆ ಶಿಫ್ಟ್ ಚೇಂಜ್ ಆಗುತ್ತೆ. ಶಿಫ್ಟ್ ಚೇಂಜ್ ಆದರೆ ಪುನಃ ಅವರುಗಳೆಲ್ಲ ಬರ್ತಾರೆ. ಇವತ್ತು ಕೂಡ ಮೈಸೂರಲ್ಲಿ ಆ ಕುದುರೆ ಇದೆಯಲ್ಲ, ಆ ಜಾಗ ಇವತ್ತು ಕೂಡ ನೀವು ನೋಡ್ಬೋದು. ಸೊ ಅದು ಭಾಳ ಚೆನ್ನಾಗಿ, ವೆರಿ ಅಟ್ರಾಕ್ಟಿವ್ ಅದು. ಇನ್ನೊಂದು ಏನಂದರೆ, ಅಲ್ಲಿ ಮೈಸೂರಲ್ಲೇ ಒಂದು ದಸರಾ ಆದಾಗ ಎಕ್ಸಿಬಿಷನ್ನು ಅದು ಇದು ಎಲ್ಲ ನಡೀತಾ ಇರುತ್ತೆ. ಆಮೇಲೆ ಒಂದು ಕಡೆ ಕುಸ್ತಿ ಅಖಾಡ ಇರುತ್ತೆ. ಇನ್ನೊಂದು ಕಡೆ ಅರಮನೆಯಲ್ಲೇ ಏನು ಮಾಡ್ತಾರೆ, ಮಹಾರಾಜರು ಕೂತ್ಕೊಂಡಿರುವಾಗಲೇ ಅವ್ರ ಎದುರುಗಡೆನೇ ಈ ಹುಲಿ ವೇಷ, ಕುಸ್ತಿ ವರಸೆ ಅದೆಲ್ಲನೂ ಆಡ್ತಾರೆ. ಸೊ ಈ ಕುಸ್ತಿ ಈ ಹುಲಿ ವೇಷ ಅಂತ ಹೇಳಿದ್ರೆ, ಆ ಹುಲಿ ವೇಷ ಒಂದು ಭಾಳ ಚೆನ್ನಾಗಿರುತ್ತೆ ನೋಡೋಕ್ಕೆ.
ಅದು ಮೊದಲು ಎರಡೆರಡು ಹುಲಿ, ಒಂದೊಂದು ಹುಲಿ 4, 8, 10 ಆ ಹುಲಿಗಳ ಜಗಳ, ಆ ಹುಲಿಗಳ ತಮ್ಮ ಮ್ಯೂಸಿಕ್ ಬಂದಾಗ ಅವೆಲ್ಲ ತುಂಬ ಚೆನ್ನಾಗಿರ್ತಿತ್ತು. ನಾವು ಅವುಗಳೆಲ್ಲ ನೋಡ್ತಾ ಇದ್ದು. ಇವರು ಅದಲ್ಲೇ ನಮ್ಮ ದ್ವಾರಕೀಶ್ ಇದ್ದಾನಲ್ಲ, ಅವನು ಅದನ್ನು ಮಾಸ್ಟ್ರ್ ಮಾಡ್ಕೊಂಡ್ಬಿಟ್ಟಿದ್ದ. ಯಾರು ಬಂದರೂ ಕೂಡ ಹುಲಿ ವೇಷ ಥರ ಏನು ಮಾಡಿಬಿಟ್ಟು ಒಂದು ನಿಂಬೆಹಣ್ಣು ತಂದು ನೆಲದ ಮೇಲೆ ಇಟ್ಬಿಡೋದು. ನೆಲದ ಮೇಲೆ ಇಟ್ಟ ತಕ್ಷಣವೇ ಹುಲಿ ವೇಷಕ್ಕೆ ತಮಟೆ ಬಾರಿಸ್ಬೇಕಲ್ಲ, ಆ ತಮಟೆಗೆ ನಾನು ಬಾರಿಸವೆ. ನಾನು ಒಂದು ಬೆಂಚ್ ಇತ್ತು ಅವ್ರ ಮನೇಲಿ, ಆ ಬೆಂಚ್ ಮೇಲೆ ಕೂತ್ಕೊಂಡಿದ್ದೇನೆ. ದಂಟು ಟಕಣ ಅಂತಂದರೆ ಇವನು ಏನು ಹಿಂಗೆ ಮಾಡಿದ್ದು ತುಂಬ ಚೆನ್ನಾಗಿ ಮಾಡವ. ಆ ಬಡ್ಡಿ ಮಗ ಅಂದ್ಬಿಟ್ಟೆ. ಯಾಕೆ ಅಂದರೆ ಪ್ರೀತಿ ವಿಶ್ವಾಸಕ್ಕೆ ಇವೆಲ್ಲ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ, ತಪ್ಪಾಗುತ್ತೆ ಬರುತ್ತೆ ಇದೆಲ್ಲ ಅಂತ. ಆ ಥರ ಚೆನ್ನಾಗಿ ಮಾಡವ. ಆಡ್ಕೊಂಡು ಹಿಂಗೆ ನಿಂತ್ಕೊಂಡು ಮಾಡಿಕೊಂಡು, ಕಾಲು ಬೆಂಡ್ ಮಾಡಿಕೊಂಡು, ಕೂತ್ಕೊಂಡು ಮಾಡಿಕೊಂಡು ಆಮೇಲೆ ಆ ನಿಂಬೆಹಣ್ಣು ನೆಲದ ಮೇಲೆ ಇಟ್ಟು ಬರುತ್ತಲ್ಲ, ಹಾಗೇನೆ ಈಗ ಆಡ್ಕೊಂಡು ಬಾಯಿಲಿ ಆ ನಿಂಬೆಹಣ್ಣು ಕಚ್ಕೊಂಡಿದ್ದಾನೆ, ಹಾಗೆ ಎದ್ದು ನಿಂತ್ಕೊಂಡಿದ್ದಾನೆ. ಹುಲಿ ಏನೋ ಗೆದ್ದು ಬಿಡ್ತು ಅನ್ನೋ ಥರದಲ್ಲಿ ಹೀಗೆಲ್ಲ ಮಾಡವ. ಎಲ್ಲ ಕೂತ್ಕೊಂಡು ಎಲ್ಲ ನೋಡೋರು, ಮನೆಯವರೆಲ್ಲ ಕೂತ್ಕೊಂಡು ನೋಡೋದು. ಇದು ಎಂಟರ್ಟೈನ್ಮೆಂಟು, ಎಲ್ಲರೂ ಚಪ್ಪಾಳೆ ಹೊಡೆಯೋರು. ಇದು ಅದನ್ನು ಹಾಗೇನೆ ಬೆಳೆಸ್ಕೊಂಡು ಎಲ್ಲ ಈ ಥರದ್ದು ನಾಟಕದಲ್ಲಿ ಪಾರ್ಟ್ ಮಾಡೋದು. ಆಮೇಲೆ ಯಾವುದಾದ್ರು ಒಂದು ಹಾಡುಗಳು ಅಂತ ಹೇಳಿದ್ರೆ ಹಾಡುಗಳು ಹೇಳ್ಬಿಡುವ. ನಮ್ಮ ಹುಣಸೂರವ್ರು ಬರೆದಿರು ಬಲ್ಲಪ್ಪ ಯಾವುದೋ ಒಂದು ಭಾಳ ಚೆನ್ನಾಗಿದೆ ಹಾಡು, ಅದು ಆಮೇಲೆ ಜ್ಞಾಪಕ ಬಂದಾಗ ಹೇಳ್ತೀನಿ. ಸೊ ಆ ಹಾಡುಗಳನ್ನೆಲ್ಲ ಹೇಳ್ಬಿಡೋನು. ಅವ್ನಿಗೆ ಗೊತ್ತಿದ್ದ ರಾಗದಲ್ಲಿ ಹೇಳ್ಬಿಡುವ, ಚೆನ್ನಾಗಿ ಹೇಳ್ಬಿಡುವ. ಎಲ್ಲೂ ತಪ್ತಾ ಇರಲಿಲ್ಲ, ಏನಿಲ್ಲ, ಎಲ್ರಿಗೂ ಇಷ್ಟ ಆಗೋದು. ಅಲ್ಲಿಗೂ ಅವನಿಗೆ ಮೊದಲೇನಿಂದ ಸಂಗೀತ ಜ್ಞಾನನೂ ಕೂಡ ಒಂದು ಚೂರು ತಲೆಯಲ್ಲಿತ್ತು. ಅವ್ರ ಮನೇಲೂ ಕೂಡ ಒಂದಿಷ್ಟು ಸಂಗೀತಕ್ಕೆ ಹಾಕಿದ್ರು ಅಂತ ಕಾಣಿಸುತ್ತೆ, ಸರಿಯಾಗಿ ಗೊತ್ತಿಲ್ಲ ನನಗೆ. ಯಾಕೆಂದರೆ ನಾನು ಓದ್ತಿದ್ದೆಲ್ಲ ಹುಣಸೂರಲ್ಲಿ SLC ಓದ್ತಾ ಇದ್ದಿದ್ದು, ಅವನು ಮೈಸೂರಲ್ಲಿ ಇದ್ದಿದ್ದು, ನಾವು ರಜಕ್ಕೆ ಹೋಗ್ತಾ ಇದ್ದಿದ್ದು. ಸೊ ಆ ಥರದ ಸಂಗೀತ ಜ್ಞಾನನೂ ಕೂಡ ಒಂಚೂರು ಇರ್ತಿತ್ತು ದ್ವಾರಕೀಶ್ಗೆ. ನಂತರ ಅದು ಗೊತ್ತಾಗುತ್ತೆ, ಹೇಳ್ತೀನಿ ನಾನು. ಸೊ ಈ ಥರ ಸಂಗೀತದಲ್ಲೂ ಇರೋವ, ನಾಟಕದಲ್ಲೂ ಇರೋವ, ಆಮೇಲೆ ಜನಗಳ ಮನೋರಂಜನೆ ಕೊಡೋದು ಮೊದಲಿಂದ ಚಿಕ್ಕ ವಯಸ್ಸಿಂದನೇ, ಚಡ್ಡಿ ಹೆಕ್ಕಾಡೋದ್ರಿಂದನೇ ಬಂದ್ಬಿಡ್ತು ಅವನಿಗೆ. ಹಾಗೆ ಬಂದು ಏನಾಯಿತು, SLC ಪಾಸ್ ಮಾಡ್ದ. SLC ರಿಸಲ್ಟ್ ಅದು ಭಾಳ ಚೆನ್ನಾಗಿದೆ. ಎಲ್ಲ ಹುಡುಗರುಗಳು ಇದನ್ನು ಕೇಳಬೇಕು. CPC ಪಾಲಿಟೆಕ್ನಿಕಲ್ಲಿ ಐ ಥಿಂಕ್ ನಾನು ಬುದ್ಧಿ ತಿಳಿದ ಮಟ್ಟಂಗೆ ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಆ ಕೋರ್ಸ್ ತೊಗೊಂಡ. ಅದರ ಕೋರ್ಸ್ ತೊಗೊಂಡಾಗ ಅಪ್ಲಿಕೇಶನ್ ಹಾಕ್ದ. ಆದರೆ ಏನಾಯಿತು ಅಂತ ಹೇಳಿದ್ರೆ ಅವನಿಗೆ CTE ಸಿಗಲಿಲ್ಲ.